ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನಕೇಶ್ ಗೋನಾಳ್ ಯೂಟ್ಯೂಬ್ ಚಾನಲ್. ಇವತ್ತು ರೂರಲ್ ಸೇವಾ ಕೇಂದ್ರದಲ್ಲಿ ವ್ಯಾಲೆಟ್ ರೀಚಾರ್ಜ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಕ್ರೋಮಾ ಬ್ರೌಸರ್ನ ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ರೂರಲ್ ಸೇವಾ ಕೇಂದ್ರ ಅಂತೇಳಿ ಸರ್ಚ್ ಮಾಡಿ ಫ್ರೆಂಡ್ಸ್. ಈ ರೀತಿ ಇಂಟರ್ಫೇಸ್ ಬರುತ್ತೆ, ರೂರಲ್ ಸರ್ವಿಸ್ ಅಂತೇಳಿ. ಇದನ್ನು ನೀವು ಸರ್ಚ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನಿಮ್ಮ ಲಾಗಿನ್ ಮಾಡಿ ಫ್ರೆಂಡ್ಸ್. ಲಾಗಿನ್ ಮಾಡಿದ ನಂತರ ಯೂಸರ್ ಐ ಡಿ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ನಾನು ಯೂಸರ್ ಐ ಡಿ ಪಾಸ್ವರ್ಡ್ನ ಹಾಕ್ತಾ ಇದ್ದೀನಿ, ಏಜೆಂಟ್ ಐ ಡಿ. ಒಂದು ಸೆಕೆಂಡ್ ಫ್ರೆಂಡ್ಸ್, ಲಾಗಿನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಈ ರೀತಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಮೆಂಬರ್ಶಿಪ್ ಆಫರ್ಸ್ ಅಂತ ಇದೆ ಮತ್ತು ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಅಲ್ವಾ ಫ್ರೆಂಡ್ಸ್. ಈ ಅಕೌಂಟ್ ಹೋಲ್ಡರ್ ನೇಮು ಮತ್ತು ಅಕೌಂಟ್ ನಂಬರು ಮತ್ತು IFSC ಕೋಡು ಇದನ್ನೆಲ್ಲ ನೋಟ್ ಮಾಡಿಕೊಂಡು ನೀವು ಗೂಗಲ್ ಪೇ ಅಥವಾ ಫೋನ್ಪೇಯಿಂದ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ವ್ಯಾಲೆಟ್ ರೀಚಾರ್ಜ್ ಮೇಲೆ ಹೋಗಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇಲ್ಲಿ ಆ್ಯಡ್ ಟ್ರಾನ್ಸಾಕ್ಷನ್ ಆಫ್ಲೈನ್ ಅಂತ ಇದೆ ಅಲ್ವಾ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಟ್ರಾನ್ಸಾಕ್ಷನ್ ನಂಬರ್ನ ಹಾಕಿ ಫ್ರೆಂಡ್ಸ್. ಟ್ರಾನ್ಸಾಕ್ಷನ್ ನಂಬರು ನಾನು ನಿಮಗೆ ತೋರಿಸ್ತೀನಿ, ಅಥವಾ ಇಲ್ಲಿ ಬಾರ್ ಕೋಡ್ ಇದೆ, ಈ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಸಹ ನೀವು ಹಾಕ್ಬೋದು ಫ್ರೆಂಡ್ಸ್. ಇಲ್ಲಿ ಉದಾಹರಣೆ ನಾನು ಟ್ರಾನ್ಸಾಕ್ಷನ್ ಐ ಡಿಯನ್ನು ಎಂಟರ್ ಮಾಡ್ತೀನಿ. ಒಂದು ಸೆಕೆಂಡ್, ನಾನು ಯಾರಿಗಾದ್ರೂ ಒಬ್ಬರಿಗೆ ಸೆಂಡ್ ಮಾಡಿರೋದನ್ನು ನಿಮಗೆ ತೋರಿಸ್ಬಿಟ್ಟು ನಾನು ಹಾಕ್ತೀನಿ ಫ್ರೆಂಡ್ಸ್. ಒಂದು ನಿಮಿಷ ಫ್ರೆಂಡ್ಸ್. ಈಗ ನಾನು ಟ್ರಾನ್ಸಾಕ್ಷನ್ ಐ ಡಿಯನ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ. ಒಂದು ಉದಾಹರಣೆ ಎಂಟರ್ ಮಾಡ್ತೀನಿ ಫ್ರೆಂಡ್ಸ್. ಹೀಗೆ ಸುಮ್ಮನೆ ಎಂಟರ್ ಮಾಡ್ತಾ ಇದ್ದೀನಿ. ಇದು ಹೆಂಗಿದ್ರು ಪೆಂಡಿಂಗಲ್ಲಿ ರಿಜೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಡೇಟ್ ಆಫ್ ಡೆಪಾಸಿಟ್ ಅಂತ ಕೇಳುತ್ತೆ, ಇವತ್ತಿನ ಡೇಟ್ ಹಾಕ್ತೀನಿ. ನೆಕ್ಸ್ಟ್ ಬಂದು ಮೆಥಡ್ ಕೇಳ್ತಾ ಇದೆ, ನಾವು ಇಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಅಂತ ಹಾಕ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇಲ್ಲಿ ಅಮೌಂಟ್ ಕೇಳ್ತಾ ಇದೆ. ಇಲ್ಲಿ ನಾನು ಉದಾಹರಣೆಗೆ ಒಂದು 300ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ನಾವೇನು ಫೋನ್ಪೇ ಗೂಗಲ್ ಪೇಯಿಂದ ಮಾಡಿರ್ತೀವಿ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಹಾಗೆಯೇ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ಆ್ಯಡೆಡ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಬಟ್ ಇಲ್ಲಿ ಸ್ಟೇಟಸ್ ಬಂದು ಪೆಂಡಿಂಗ್ ಇದೆ. ಇಲ್ಲಿ ನಾನು ಹಾಗೆ ಮಾಡಿರೋದು, ಇದು ರಿಜೆಕ್ಟ್ ಆಗಿದೆ ಫ್ರೆಂಡ್ಸ್. ಒಂದು ವೇಳೆ ನೀವು ಕರೆಕ್ಟಾಗಿ ಹಾಕಿದರೆ ಟ್ರಾನ್ಸಾಕ್ಷನ್ ಐ ಡಿ ಮತ್ತು ಸ್ಕ್ರೀನ್ಶಾಟ್ನ ನೀವು ಅವರಿಗೆ ಅಪ್ಲೋಡ್ ಮಾಡಿದರೆ ನಿಮಗೆ ಅಪ್ರೂವರ್ಡ್ ಅಂತೇಳಿ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.